ಬನ್ನಿ ನಮಸ್ತೆ. ಇಲ್ಲಿ ಮಂಗಳೂರಲ್ಲಿ ಒಂದು ದೊನ್ನೆ ಬಿರಿಯಾನಿ ಹೋಟೆಲ್ ಇದೆ. ಈ ದೊನ್ನೆ ಬಿರಿಯಾನಿ ನಾವು ಚಿಕ್ಕಮಂಗ್ಳೂರಲ್ಲಿ ಟ್ರೈ ಮಾಡಿದ್ವಿ. ಅಲ್ಲಿ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್. MG ರೋಡ್ ಅಲ್ಲಿ, ಚಿಕ್ಕಮಂಗ್ಳೂರು MG ರೋಡ್ ಅಲ್ಲಿ ದೊನ್ನೆ ಬಿರಿಯಾನಿ ಅಂತ ಹೇಳಿ ಒಂದು ಹೋಟೆಲ್ ಇದೆ. ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಅಲ್ಲಿ ಮಂಗಳೂರಲ್ಲಿ ಇಲ್ಲಿ ನಾವು ಒಂದು 2-3 ಸತಿ ಟ್ರೈ ಮಾಡಿದೀವಿ. ಈ ಹೋಟೆಲ್ ಅಲ್ಲಿ ಚೆನ್ನಾಗಿದೆ. ಮಂಗಳೂರಲ್ಲಿ ಇರೋದು ಒಂದು 4-5 ಹೋಟೆಲ್ ಇದೆ ದೊನ್ನೆ ಬಿರಿಯಾನಿ ಅಂತೇಳಿ, ಬಟ್ ಅಲ್ಲಿ ಎಲ್ಲ ಕಂಪೇರ್ ಮಾಡಿದ್ರೆ ಈ ಹೋಟೆಲ್ ಅಲ್ಲಿ ತುಂಬಾ ಚೆನ್ನಾಗುತ್ತೆ. ಬನ್ನಿ ನಾನು ಆ ಹೋಟೆಲ್ ತೋರಿಸ್ಕೊಡ್ತೀನಿ, ನೋಡೋಣ ಹೆಂಗಿದೆ ಅಂತೇಳಿ ನೋಡೋಣ ಬನ್ನಿ. KSRTC ಬಸ್ ಸ್ಟ್ಯಾಂಡ್ ಮುಂದೆ ಒಂದು ಬಿಗ್ ಬಜಾರ್ ಇದೆ, ಅದ್ರ ಡೈರೆಕ್ಟ್ ಅಪೋಸಿಟ್ ಅಲ್ಲಿ ಹೋಟೆಲ್ ಇದೆ ನೋಡಿ. ತುಂಬಾ ಚಿಕ್ಕದು ನೋಡೋತ್ತಿಗೆ. ಹೋಟೆಲ್ MDB ಅಂತಿದೆ. MDB ಅಂತ ಹೇಳಿದ್ರೆ ಮಂಗಳೂರು ದೊನ್ನೆ ಬಿರಿಯಾನಿ ಅಂತೇಳಿ. ಮಧ್ಯಾಹ್ನ ಅಷ್ಟೊತ್ತಿಗೆ ತುಂಬಾ ರಶ್ ಇರ್ತಾರೆ ಇಲ್ಲಿ. ನಾವು ಚಿಕನ್ ಹಾಫ್ ಬಿರಿಯಾನಿ ಆರ್ಡರ್ ಮಾಡ್ತಾ ಇದೀವಿ. ಸರ್ವ್ ಮಾಡೋದೊಂದು ತುಂಬಾ ಚೆನ್ನಾಗಿದೆ ಅವ್ರದ್ದು. ನೋಡಿ, ಇದು ಒಂಥರ ಹಾಳೆ, ಅದರಲ್ಲಿ ಸರ್ವ್ ಮಾಡ್ತಾರೆ. ಒಂದು ಬಾಕ್ಸ್ ಟೈಪ್ ಮಾಡಿ ಅದ್ರಲ್ಲಿ ಸರ್ವ್ ಮಾಡ್ತಾರೆ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಹೆಸರು ಏನು ಅಂತೇಳಿ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಅದು ಕಮೆಂಟ್ ಅಲ್ಲಿ ತಿಳಿಸಿ ನಮಗೆ ಏನು ಅಂತೇಳಿ. ಬಾಳೆ ಎಲೆ ತರಾನೇ ಇದೆ, ಬಟ್ ಬಾಳೆ ಎಲೆ ಅಲ್ಲ ಅನ್ಕೊಳ್ತೀನಿ ನಾನು. ಸೊ ತುಂಬಾ ಒಂದು ನೋಡೋದಕ್ಕೆ ಒಂದು ತುಂಬಾ ಖುಷಿ ಆಗುತ್ತೆ. ಇದು ದೊನ್ನೆ ಬಿರಿಯಾನಿ ಅಂತ ಹೇಳಿದ್ರೆ ನಾರ್ಮಲ್ ಬಿರಿಯಾನಿಗಿಂತ ಒಂದ್ ಸ್ವಲ್ಪ ಸ್ಪೆಷಲ್. ಇದು ನಾರ್ಮಲ್ ಬಿರಿಯಾನಿ ರೈಸ್ ಬೇರೆ, ಇದು ದೊನ್ನೆ ಬಿರಿಯಾನಿ ರೈಸ್ ಬೇರೆ. ನಿಮಗೆ ಅದು ತುಂಬಾ ಚಿಕ್ಕದು. ಇದು ದೊನ್ನೆ ಬಿರಿಯಾನಿ ತುಂಬಾ ಟೇಸ್ಟ್ ಆಯ್ತಾ, ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದು ಟೇಸ್ಟ್. ನಾವು ಫಸ್ಟ್ ಟೈಮ್ ದೊನ್ನೆ ಬಿರಿಯಾನಿ ಟ್ರೈ ಮಾಡಿದ್ದು ಚಿಕ್ಕಮಂಗ್ಳೂರಲ್ಲಿ. ಅದ್ರ ನಂತರ ನಾನು ಮಂಗಳೂರಲ್ಲಿ ಟ್ರೈ ಮಾಡಿದ್ದು. ಒಂದು ಮಂಗಳೂರಲ್ಲಿ ಆ ದೊನ್ನೆ ಬಿರಿಯಾನಿ ಟೇಸ್ಟ್ಗೋಸ್ಕರ ನಾನು 4 ಹೋಟೆಲ್ ಇದೆ ಮಂಗಳೂರಲ್ಲಿ, ಅದು 4 ಹೋಟೆಲ್ ಅಲ್ಲೂ ಟ್ರೈ ಮಾಡಿದೀನಿ. ಅದಕ್ಕೆ ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಪ್ಲಸ್ ಇಲ್ಲಿ ಇನ್ನೊಂದು ಏನ್ ಗೊತ್ತಾ, ಇಲ್ಲಿ ಒಂದು ನಿಮಗೆ ಪ್ರೈಸ್ ಒಂದು ರೀಸನಬಲ್ ಪ್ರೈಸ್. ಇದು ನಾನು ಮೆನು ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ, ಒಂದ್ಸತಿ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿದೆ ಆಯ್ತಾ. ಆಫ್ ನೀವು ಎಲ್ಲರೂ ದೊನ್ನೆ ಬಿರಿಯಾನಿ ತಗೊಂಡ್ರೆ ಅದರಲ್ಲಿ 3-4 ಪೀಸು ಚಿಕನ್ ಪೀಸ್ ಕೊಡ್ತಾರೆ. ಖುಷಿ ಆಗುತ್ತೆ ಅದೊಂದೊಂದು. ಬೇರೆ ಈ ಬಿರಿಯಾನಿ ಎಲ್ಲ ತಗೊಂಡ್ರೆ ನಿಮಗೆ ಆಫ್ ಅಲ್ಲಿ 1 ಪೀಸ್ 2 ಪೀಸ್ ಇರುತ್ತೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ. ಇಲ್ಲಿ 3-4.
ಗಂಟೆಯಿಂದ 2 ಗಂಟೆ ಆ ಹೊತ್ತಲ್ಲೆಲ್ಲರೂ ಬಂದ್ರೆ ತುಂಬಾ ರಶ್ ಇರುತ್ತೆ. ಈಗ ನಾವು ಒಂದು ಆಫ್ಟರ್ 2:30 ಆಗಿದೆ ನಾವು ಹೋಗೋದಿಗೆ, ಸ್ವಲ್ಪ ಜನ ಕಮ್ಮಿ ಇದ್ರು. ಮಾತ್ರ ರೀಸನಬಲ್ ಪ್ರೈಸ್. ನಮಗೆ 2 ಹಾಫ್ ಚಿಕನ್ ಬಿರಿಯಾನಿ ತಗೊಂಡಿದ್ವಿ, ಹಾಗೆ ಒಂದು ಪೆಪ್ಪರ್ ರೋಸ್ಟ್ ಸಮಥಿಂಗ್ ಹಾಫ್ ಪ್ಲೇಟ್ ತಗೊಂಡಿದ್ವಿ. 370 ರೂಪೀಸ್ ಆಗಿದೆ ನಮಗೆ. ಓಕೆ, ಅದ್ರ ಜೊತೆಗೆ ಒಂದು ಮೌಂಟನ್ ಡ್ಯೂ ಇತ್ತು, ಇನ್ನೊಂದು ಪೆಪ್ಸಿ ಇತ್ತು. ಸೊ ಎಲ್ಲ ಸೇರಿಸಿ ನಮಗೆ 370 ರೂಪಾಯಿ ಆಗಿದೆ. ಪರವಾಗಿಲ್ಲ, ರೀಸನಬಲ್ ಪ್ರೈಸ್. ಒಂದ್ಸತಿ ಟ್ರೈ ಮಾಡಿ ಮಂಗಳೂರಿಗೆ ಬಂದ್ರೆ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ವಿಡಿಯೋ ಮಾಡ್ತಾ ಇದ್ವಿ, ಆಗ ಓನರ್ ಬಂದು ಮಾತಾಡಿದ್ರು ನನ್ನ ಹತ್ರ. ನಮ್ದು ಯೂಟ್ಯೂಬ್ ಚಾನಲ್ ಹೆಸರೆಲ್ಲ ಕೇಳಿದ್ರು, ಸಬ್ಸ್ಕ್ರೈಬ್ ಮಾಡಿದ್ರು ಅವರು. ಮತ್ತೆ ಇನ್ನೊಂದು ಬಲ್ಮಠದಲ್ಲಿ ಒಂದು ಹೋಟೆಲ್ ಇದೆ ಅಂತೆ, ಸೊ ಅಲ್ಲಿಗೂ ಹೋಗಿ ಸರ್, ಅಲ್ಲಿ ಕಾಲ್ ಸೂಪ್ ಎಲ್ಲ ತುಂಬಾ ಚೆನ್ನಾಗುತ್ತೆ. ಹೆಸರು ಏನಂತ ಕೇಳಿದೆ, ಸೇಮ್ ಹೆಸರು ಅಂತೆ, MDB ಅಂತ ಹೇಳಿದ್ರೆ ಮಂಗಳೂರು ದೊನ್ನೆ ಬಿರಿಯಾನಿ ಅಂತ ಹೇಳಿ. ಅಲ್ಲಿ ಒಂದು ಹೊಸದಾಗಿ ಒಂದು ಹೋಟೆಲ್ ಓಪನ್ ಮಾಡಿದಾರಂತೆ, ಸೊ ಅಲ್ಲಿಗೂ ಹೋಗಿ ಸರ್ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಬಂದೆ. ಹಾಗೆ ಅವರು ವರ್ಕರ್ಸ್ ಎಲ್ಲ ಇದ್ರು, ಒಂದು 2-3 ಜನ. ಅವ್ರ ಹತ್ರ ಎಲ್ಲ ಮಾತಾಡಿ, ಅವರು ಅಲ್ಲಿ ವರ್ಕರ್, ಅವರು ಇನ್ಸ್ಟಾ ಐಡಿ ಎಲ್ಲ ತಗೊಂಡ್ರು. ಓಕೆ, ಈ ತರದೇ ಒಂದು ರೀಸನಬಲ್ ಪ್ರೈಸ್ ಇದೊಂದು ಹೋಟೆಲ್ ಇದೆ, ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡೋಣ ಇನ್ನು ನೆಕ್ಸ್ಟ್ ಮಂಗಳೂರಲ್ಲಿ ಯಾವ ಹೋಟೆಲ್ ಇದೆ ಅಂತೇಳಿ ಸರ್ಚ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಓಕೆ, ಫೈನಲಿ ತುಂಬಾ ಚೆನ್ನಾಗಿದೆ. ಮಂಗಳೂರಿಗೆ ಬಂದ್ರೆ ಒಂದ್ಸತಿ ಟ್ರೈ ಮಾಡಿ. ಹೋಗ್ಬೇಡಿ, ಯಾರು ಸಹ ಹೋಗ್ಬೇಡಿ. ನಿಮಗೊಂದು ಬೋನಸ್ ಟಿಪ್ ಕೊಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಸಂಡೇ, ವೀಕ್ ಡೇಸ್ ಅಲ್ಲ, ಸಂಡೇ ಟೈಮಲ್ಲಿ ನೀವೆಲ್ಲಾದ್ರೂ ಮಧ್ಯಾಹ್ನ ಈ ತರ ಹೊರಗಡೆ ಊಟಕ್ಕೆ ಬಂದ್ರೆ, ಊಟ ಆದ ತಕ್ಷಣ ಏನ್ ಮಾಡಿ ಅಂತ ಹೇಳಿದ್ರೆ, ಸ್ವೀಟ್ ಅಂತೇಳಿ ಈ ತರದೊಂದು ಐಸ್ ಕ್ರೀಮ್ ತಿಂದು ಪಾಚ್ಕೋಬೇಕು ಅಷ್ಟೇ.